ನಾರ್ಮಲ್ ಆಗಿ ಬರ್ದಿದ್ದೀವಿ ಒಂದು ರೇಂಜ್ಗೆ. ಎಕ್ಸಾಮ್ಸ್ ಎಲ್ಲ ಚೆನ್ನಾಗಿದೆ. ಕ್ವಶನ್ ಪೇಪರ್ ಕೂಡ ಆ್ಯಾವ್ರೇಜ್ ಆಗಿ ಕೊಟ್ಟಿದ್ದಾರೆ ಅಷ್ಟೇ. ನೀವು ಕ್ವಶನ್ ಅನ್ಕೊಂಡಂಗಿತ್ತ ಏನಾದರೂ ಚೇಂಜ್ ಆಗಿತ್ತಾ? ಚೇಂಜ್ ಆಗೇ ಇತ್ತು, ನಾರ್ಮಲ್ ಆಗಿ ಆ್ಯಾವ್ರೇಜ್ ಆಗಿತ್ತು ಪೇಪರ್ ಮಾತ್ರ. ಈ ಕಡೆ ಟಫು ಇಲ್ಲ, ಈ ಕಡೆ ಈಸಿನೂ ಇಲ್ಲ, ನಾರ್ಮಲ್ ಆಗಿ. ನೀವು ಹೇಗೆ ಬರೆದ್ರಿ? ಚೆನ್ನಾಗಿ ಬರ್ದಿದ್ದೀವಿ, ನೋಡೋಣ ಎಲ್ಲ ದೇವರಿದೆ. ಸಿಸ್ಟರ್, ಎಕ್ಸಾಮ್ ಹೇಗೆ ಬರೆದ್ರಿ? ಹೇಗಿತ್ತು ಕ್ವಶನ್ ಪೇಪರ್? ಚೆನ್ನಾಗಿತ್ತು, ಈಸಿ ಇತ್ತು. ಸೊ ನೀವು ಎಕ್ಸ್ಪೆಕ್ಟ್ ಮಾಡಿರೋದೆಲ್ಲ ಕ್ವಶನ್ಸ್ ಬಂದಿದ್ವಾ ಏನಾದರೂ? ಬಂದಿತ್ತು. ಈಗ ಒನ್ ಡೇನೇ 2 ಎಕ್ಸಾಮ್ಸ್ ಇದಾವಲ್ಲ, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನೋ? ಮತ್ತೆ ಇದೇ ಸೆಂಟ್ರಲ್ ಇದೆನಾ ನಿಮ್ಮ ಎಕ್ಸಾಮ್? ನಂದಿಲ್ಲ, ಒಂದೇ ಇರೋದು. ಕ್ವಶನ್ ಪೇಪರ್ ಹೇಗಿತ್ತು? ನೀವು ಹೇಗೆ ಬರೆದ್ರಿ? ಸರ್, ಅವ್ರು ಕೊಡೋ ಟೈಮಿಗೆ ಅವರು ಕ್ವಶನ್ ಪೇಪರ್ ಪ್ಯಾಟ್ರನ್ ತೆಗಿತಾರಲ್ಲ, ಅದು ಕ್ವಶನ್ ಓದೋಕ್ಕೆ ಟೈಮ್ ಸರಿ ಆಗ್ಬಿಡ್ತದೆ. ಅದ್ರಾಗ ಇದೊಂದು ಎಕ್ಸ್ಟ್ರಾ ತುಂಬ ಕೊಟ್ಟರೆ ಇದು ನಮಗೆ ಅದು ಟೈಮ್ ಸರಿ ಹೋಗಲ್ಲ. ಇದಕ್ಕೆ ಕ್ವಶನ್ ಪೇಪರ್ಗೆ ಅವ್ರು ತೆಗಿಯೋ ಪ್ಯಾಟ್ರನ್ಗೆ ಟೈಮ್ ಸರಿ ಹೋಗಲ್ಲ. ಕ್ವಶನ್ ಪೇಪರು ಕ್ವಶನ್ಗಳು ಓದೋಕ್ಕೆ ಟೈಮ್ ಸರಿ ಹೋಗ್ಬಿಡ್ತೈತೆ. ಹೇಳಿಕೆ ಆಪ್ಷನ್ಗಳಿಗೆ ಆಪ್ಷನ್ನು, ಈ ಹೇಳಿಕೆ ಸರಿನಾ, ಈ ಹೇಳಿಕೆ ಸರಿನಾ ಅಂತ ಕ್ವಶನ್ಗಳು ಓದೋಕ್ಕೆ ಟೈಮ್ ಹೋಗ್ಬಿಡ್ತೈತೆ. 1.5 ತಾಸು ಆಗೋದೇ ಇಲ್ಲ. ಅದ್ರಾಗ ಮತ್ತೆ ಎಕ್ಸ್ಟ್ರಾ ಈ ಆಪ್ಷನ್ಗಳು ಕೊಟ್ಟಾರ. ಇದು ಭಾಳ ಕಷ್ಟ ಆಗ್ತದೆ ನಮಗೆ. ಇದನ್ನು ಎಲ್ಲ ರಾಜ್ಯ ಸರ್ಕಾರಕ್ಕೆ ತಲುಪಿಸ್ಬೇಕಂತ ನಾವು ಕೇಳ್ಕೊಂತೀವಿ. ಅಂದರೆ ಕ್ವಶನ್ ಪೇಪರ್ ಪ್ಯಾಟ್ರನ್ನು ಡಿಫಿಕಲ್ಟ್ ಆಗುತ್ತೆ. ಅಂದರೆ ಅವ್ರು ಕೊಡೋ 1.5 ತಾಸು ಟೈಮಿಗೆ ಕ್ವಶನ್ಗಳು ಓದೋಕ್ಕೆ, ಅರ್ಧ ಕ್ವಶನ್ಗಳು ಓದೋಕ್ಕೂ ಟೈಮ್ ಆಗಲ್ಲ. ಸಮಯಾವಕಾಶ ಹೇಳಿಕೆಗಳು ಜಾಸ್ತಿ ಕೊಡ್ತಾರೆ. ಕ್ವಶನ್ಗಳು ಬರೀ ಹೇಳಿಕೆಗಳು ಆ ಥರ ಕೊಟ್ಟರೆ ಓದೋರಿಗೆ ಸ್ವಲ್ಪ ಟೈಮ್ ಹೋಗ್ಬಿಡ್ತೈತೆ, ಅಲ್ಲೇ ಗೊತ್ತಾಗೋದಿಲ್ಲ ಟೈಮು. ಕ್ವಶನ್ಗಳು ಓದೋದ್ರಲ್ಲೇ ಟೈಮ್ ಆಗಿಬಿಡ್ತೈತೆ. ಸ್ವಲ್ಪ ಸಮಯಾವಕಾಶ ಸ್ವಲ್ಪ ಜಾಸ್ತಿ ಮಾಡಿಕೊಡ್ಬೇಕು. ಜಾಸ್ತಿನಾದರೂ ಕೊಡ್ಬೇಕಿಲ್ಲ. ಮೊದಲ ಥರ ಕ್ವಶನ್ KSP ಅವ್ರು ಮಾಡ್ತಿದ್ರಲ್ಲ, ಆ ಥರ 4 ಆಪ್ಷನ್ ಆದರೂ ಕೊಡಬೇಕು. ಇವರು ಹೇಳಿಕೆಗಳು ಕ್ವಶನ್ಗಳು ಈ ಥರ ಕೊಟ್ಟರೆ ಭಾಳ ಕಷ್ಟ ಆಗುತ್ತೆ. ಇದು ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಗೊತ್ತಿರ್ತದೆ, ಹೇಳ್ಬೇಕದು ಟೈಮು ಅದು ಆಗೋದಿಲ್ಲ. ಅವ್ರು ಕೊಡೋ ಟೈಮ್ಗೂ ಈ ಪ್ಯಾಟ್ರನ್ಗೂ ಇದು ಆಗೋದಿಲ್ಲ. ಅಂದರೆ ಈಗ ಎಜುಕೇಷನ್ ಈಗ PUC ಲೆವೆಲ್ಗೆ ಇದು ಅಲ್ಲ, ಇದು ಅಂದರೆ ಉನ್ನತವಾಗಿ ಕೊಟ್ಟಿದ್ದಾರೆ ಇದನ್ನು. ಸೊ ನೀವೇ ಹೇಗೆ ಬರೆದ್ರಿ? ನಾನು ಹೇಳ್ತಿದ್ದಿಲ್ಲ, ನನಗಾಗಿದ್ದ ಅನುಭವನ ಹೇಳ್ತಾಯಿದ್ದೀನಿ. ಅಂದರೆ ಟೈಮ್ ಸಾಲ್ತಾ ಇಲ್ಲ. ಅವ್ರು ಬರೀ ಕ್ವಶನ್ಗಳು ಇಷ್ಟಿಷ್ಟು ಉದ್ದ ಕೊಟ್ಟಿದ್ದಾರೆ. ಕ್ವಶನ್ ಓದೋಕ್ಕೆ ಟೈಮ್ ಸಾಲಲ್ಲ. ಹೇಳಿಕೆಗಳು ಮತ್ತೆ ಆಪ್ಷನ್, ಕ್ವಶನ್ ಆದಮೇಲೆ ಮತ್ತೆ ಹೇಳಿಕೆಗಳನ್ನ ಕೊಡ್ತಾರೆ. ಹೇಳಿಕೆಗಳು ಆದಮೇಲೆ ಮತ್ತೆ ಆಪ್ಷನ್ಗಳು ಕೊಡ್ತಾರೆ. ಅದು ನಮಗೆ ಒಂದು ಕ್ವಶನ್ ಓದೋಕ್ಕೆ 1.5 ತಾಸು, 1 ನಿಮಿಷ, 1.5 ನಿಮಿಷ ಹೋಗ್ಬಿಡುತ್ತೆ. 3 ವರ್ಷ ಓದಿದ್ದು ನಮ್ಮ ಜೀವನ 1.5 ವರ್ಷದ ನಿರ್ಧಾರ ಮಾಡ್ತಿದ್ದಾರೆ ಅಂದರೆ ಇನ್ನೊಂದು 10 ನಿಮಿಷನೋ ಅಥವಾ ಅರ್ಧ ಅವರು ನಮ್ಮ ಸೈನ್ ಮಾಡ್ಸೋಕ್ಕಾಗಲಿ, ತಮ್ಮ ತಗೊಳಕ್ಕಾಗಲಿ ಅಲ್ಲೇ ಒಂದು 5 ನಿಮಿಷ ಓದೋಕ್ಕಿದ್ದಷ್ಟಾಗುತ್ತೆ ಸರ್. ಅದಕ್ಕಾಗಿ ಈಗ 1.5 ಗಂಟೆ ಕೊಡೋ ಬದಲು ಇನ್ನೊಂದು 15 ನಿಮಿಷ ಕೊಟ್ಟಿದ್ರು ಇವತ್ತಿನ ಪೇಪರು ಮೊದಲೇ ಆಪ್ಷನ್ ಥರ ನಮಗೆ 4 ಆಪ್ಷನ್ ಕೊಟ್ಟರೆ ಸಾಕು ಸರ್. ನಾವೇನು PSI ಗೊತ್ತಲ್ಲ, UPS ಲೆವೆಲ್, ಇದು PSI ಲೆವೆಲ್ ಇದೆ. PCಗೆ ಯಾವ್ದು ಬೇಕು? 32 ಪೇಜ್ 64 ಪೇಜ್ ಗಂಟಲೆ ಬರ್ತಾ ಇದೆ ಪ್ರಶ್ನೆ ಪತ್ರಿಕೆ. ಒಂದು ಪ್ರಶ್ನೆಯನ್ನು ಓದಲಿಕ್ಕೆ ಸಮಯ ನಮಗೆ 60ರಿಂದ 90 ಸೆಕೆಂಡಲ್ಲೇ ಹೋಗ್ಬಿಡುತ್ತೆ. ನಾವು ಅಟೆಂಡ್ ಮಾಡಬೇಕಾಗಿರೋದು ಬರೀ ಒಂದು 35ರಿಂದ 40 ಸೆಕೆಂಡಲ್ಲಿ ಒಂದು ಪ್ರಶ್ನೆನ ನಾವು ಅಟೆಂಡ್ ಮಾಡಿ ಅವರು ಟಿಕ್ ಮಾಡಬೇಕು. ಸೊ ಇದರಿಂದ ಹೇಳಿಕೆಗಳೇ ಜಾಸ್ತಿ ಆಗಿರುವಾಗ ಪ್ರಶ್ನೆ ಓದೋದಲ್ಲೇ ಸಮಯ ಹೋಗ್ಬಿಡುತ್ತೆ. ಆದಷ್ಟು ಇದನ್ನ ನೀವು ಅವರಿಗೆ KEದವರಿಗೆ ಮತ್ತೆ ರಾಜ್ಯ ಸರ್ಕಾರಕ್ಕೆ ಗೊತ್ತಾಗಲೇಬೇಕು. ಇದು ಕಂಪಲ್ಸರಿ. ಇದು ವೈಜ್ಞಾನಿಕವಾಗಿ ಅಲ್ಲವೇ ಅಲ್ಲ. ಅವ್ರು ಕೊಡೋ ಕ್ವಶನ್ ಪೇಪರ್ಗೂ ನಮ್ಮ ನಾಲೆಡ್ಜ್ಗೂ ನಾವು ಓದೋಂಥ ಎಜುಕೇಷನ್ಗೆ ಅದು ಆಗೋದೇ ಇಲ್ಲ. ಕ್ವಶನ್ನು ಅವು ಹೇಳಿಕೆಗಳು ಮಾತ್ರ ಹೇಳಿಕೆ ಕೊಡೋದೇ ಬಾರ್ದು. ಯಾಕಂದರೆ 4 ಆಪ್ಷನ್ ಕೊಡ್ಬೇಕು ಅಷ್ಟೇ. ಇವರು ಹೇಳಿಕೆಗಳಿಗೆ ಮತ್ತೆ ಆಪ್ಷನ್ ಕೊಡ್ತಾರೆ, ಮತ್ತೆ ಕ್ವಶನ್ನು. ಇದು ಸ್ಪರ್ಧಾತ್ಮಕ ಅಲ್ಲ. ಇದು ಅವರು ತಮಗೆ ಐತಪ್ಪ ಅಂತ ಬಂದ್ರೆ ಅದಕ್ಕೆ ಅಂತ ಬೇರೆ ಆಲೋಚನೆ ಏನಾದರೂ ಕೈಗೊಳ್ಬೇಕು ಈ ಸರ್ಕಾರ ಆಗಲಿ, ಇಲಾಖೆ ಆಗಲಿ. PSI ಲೆವೆಲ್ಗೆ ಆ ರೇಂಜಲ್ಲಿ, FDA ಲೆವೆಲ್ ಆ ರೇಂಜಲ್ಲಿ ತೆಗೆದಿದ್ದಾರೆ. ಸೊ ದಟ್ ಎಕ್ಸಾಮ್ ಪ್ಯಾಟ್ರನ್ ಚೇಂಜ್ ಮಾಡ್ಬೇಕು. ಎಕ್ಸಾಮ್ ಪ್ಯಾಟ್ರನ್ ಚೇಂಜ್ ಮಾಡಬೇಕು, ಮಸ್ಟ್ ಅಂಡ್ ಶುಡ್. ಬಿಕಾಸ್ ಯಾಕಪ್ಪ ಅಂತಂದರೆ ನಮಗೆ ಪ್ರಶ್ನೆಗಳು ಓದಲಿಕ್ಕೆ ಸಮಯ ಹೋಗ್ತದೆ. ಇರೋದೇ 90 ನಿಮಿಷ. 90 ನಿಮಿಷದಲ್ಲಿ ನಾವು ಅಷ್ಟು ಪ್ರಶ್ನೆಗಳು ಓದಿ ಅರ್ಥ ಮಾಡಿಕೊಂಡು ಹೇಳಿಕೆಗಳನ್ನ ಓದೋಕ್ಕಾಗಲ್ಲ. ಟೈಮ್ ಅದಕ್ಕೆ ಆಗೋದೇ ಇಲ್ಲ. ಪ್ಯಾಟ್ರನ್ನೇ ಚೇಂಜ್ ಮಾಡಬೇಕು. ಸೊ ಅದರಲ್ಲೇ ಟೈಮ್ ಹೋದರೆ ಅದು ಆಪ್ಷನ್, ಈ ಆಪ್ಷನ್ ಒಂದು ಕಟ್ ಆಫ್ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಇದು ಓದೋರಲ್ಲೇ ಟೈಮ್ ಆಗಿಬಿಟ್ರೆ ಅವರು ಎಕ್ಸಾಮಿನರು ಕಸ್ಕೊಂಡ್ಬಿಡ್ತಾರೆ ಪೇಪರು. ಅಲ್ಲಿ ನಾವು ಲಾಸ್ಟ್ ಈ ಆಪ್ಷನ್ ತುಂಬಲಿದ್ರೆ ಕಟ್ ಆಫ್ ಅಂತ ಹೇಳ್ತಿದ್ದಾರೆ. ಈಗ ನಮಗೆ ಟೈಮ್ ಎಲ್ಲಿ ಸಾಲುತ್ತೆ? ಈ ಆಪ್ಷನ್ ತುಂಬಲಿದ್ರೆ ನಾನು ಮೊದಲು ಹಾಕಿರೋದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಫಸ್ಟಲ್ಲಿ ಆಗಿರೋದು ವೇಸ್ಟ್ ಆಗಿಬಿಡುತ್ತೆ. ಅಂತಂದ್ರೆ ಓದಿ ಬರೆಯೋದಕ್ಕಿಂತ ಸುಮ್ಮನೆ ಲಾಟ್ರಿ ಹಾಕಿದಂಗೆ ಕಣ್ಣು ಮುಚ್ಕೊಂಡು ಎಲ್ಲ ಹಾಕಿ ಬಂದ್ಬಿಡೋದು, ಹಂಗೈತೆ. ಸೊ ಒಂದೇ ದಿನ ಮತ್ತು 2 ಎಕ್ಸಾಮ್ ಇಟ್ಟಿದಾರಲ್ಲ, ಸೊ ಅದ್ರ ಬಗ್ಗೆ ಅದಕ್ಕೆ ಏನು ತೊಂದರೆ ಇಲ್ಲ. ಇವು ಕ್ವಶನ್ ಪೇಪರು ತೆಗೆಯೋ ಪ್ಯಾಟ್ರನ್ನು ನಮಗೆ ಅಷ್ಟೊಂದು ಇದು ಅನಿಸ್ಲಿಲ್ಲ. ಅಂದರೆ ಈಗ ಒಂದು ಸ್ಟೂಡೆಂಟ್ಗೆ ಒಂದು ಸೆಂಟ್ರ್ ಇನ್ನು ಫಸ್ಟ್ ಎಕ್ಸಾಮ್ ಕೊಟ್ಟು ಇನ್ನೊಂದು ಎಕ್ಸಾಮ್ಗೆ ಬೇರೆ ಸೆಂಟ್ರ್ ಕೊಟ್ಟಿದ್ದಾರೆ. ಸೊ ಆ ಥರ ನಿಮ್ದು ಏನಾದರೂ ಆಗಿದೆನಾ? ಇಲ್ಲ, ಅದು ಕೊಟ್ಟಿರಲ್ಲ. ಸರಿಪಡಿಸಿದ್ದಾರೆ, ಅದನ್ನ ಸರಿಪಡಿಸಿದ್ದಾರೆ. ಅದಕ್ಕೆ ತೊಂದರೆ ಏನಿಲ್ಲ. ಈ ಕ್ವಶನ್ ಪೇಪರ್ ಪ್ಯಾಟ್ರನ್ನು ಈ ಟೈಮ್ಗೂ ಆಗೋದಿಲ್ಲ. ಅದೇ ಆಲ್ಮೋಸ್ಟ್ ಆಲ್ ನಾವು ಮೊದಲ ಥರ 4 ಆಪ್ಷನ್ ಕೊಡಲಿ ಅಂತ ಬಯಸ್ತೀವಿ. ಕ್ವಶನ್ನ ಸ್ವಲ್ಪ ಅಂತರ ಕಡಿಮೆ ಮಾಡ್ಬೇಕಂತ ಕೇಳ್ತೀವಿ ಅಷ್ಟೇ. ಥ್ಯಾಂಕ್ ಯು.
ಅಲ್ಲ ಸರ್, ಇದು ಪಿ ಸಿ ಎಕ್ಸಾಮ್ ಇದ್ದಂಗೆ ಇದು IPS ಬರೀತಲ್ಲ ಆ ಥರ ಇದೆ ಕ್ವಶನ್ ಪೇಪರ್ ಇದು. ಏನು ನಾವು ಓದೋದು ಒಂದೇ, ಅದು ಕ್ವಶನ್ಗಳು ಬರೋದೇ ಬೇರೆ. ಸಮಯಾವಕಾಶ ಇನ್ನೂ ಜಾಸ್ತಿ ಬೇಕಾಯ್ತು ಅಂತ ಹೇಳಿದ್ರು. ಜಾಸ್ತಿ ಬೇಕು ಸರ್, ಮತ್ತೆ ಸಮಯ ಅವಕಾಶ ಇದ್ರೆ ತಾನು ನಾವು ಬರೆಯೋಕ್ಕೆ ಸಾಧ್ಯ ಆಗೋದು. ಸಣ್ಣ ಇದು ಕೊಡಬೇಕು ಸರ್, ಹೇಳಿಕೆ ಜಾಸ್ತಿ ಇದೆ ಸರ್. ಲೆವೆಲಲ್ಲಿ ಕ್ವಶನ್ ಪೇಪರ್ ತೆಗೆದಿದ್ದಾರೆ PSI PC, ಯಾಕಂದ್ರೆ ಕಷ್ಟ ಆಗುತ್ತೆ, ಸ್ವಲ್ಪ ಸಮಯ ಸ್ವಲ್ಪ ಇದೆ, ಕ್ವಶನ್ ಪೇಪರ್ ಓದಲಿಕ್ಕೆ ಆಗಲ್ಲ ನಮ್ಮ ಕೈಲಿ, ಆ ಥರ ಕೊಟ್ಟಿದ್ದಾರೆ ಕ್ವಶನ್ ಪೇಪರ್. ಇರಬೇಕು, ಇಲ್ಲ ಫಸ್ಟ್ ಏನು ನಡೆಸಿರೋದು ಎಕ್ಸಾಮ್ ಅದೇ ಥರ ನಡೆಸ್ಬೇಕು. ಹೇಳಿಕೆ ಇವೆಲ್ಲ ಕೊಡೋಕೆ ಎಲ್ಲ ಇದಾಗುತ್ತೆ. PC ಎಕ್ಸಾಮಿಗೆ ಈ ಥರ ನಡೆಸಿದ್ರೆ ಇನ್ನು UPSC ಕಷ್ಟ ಆಗುತ್ತೆ. 10 ಕ್ವಶನ್ ಕೊಟ್ಟರು ಒಂದು ದಿನಕ್ಕೆ ಅವ್ರು ಟೈಮ್ ಕೊಟ್ಟಿರೋದು 10 ಕ್ವಶನ್ ಅಷ್ಟೇ ಮಾಡೋಕ್ಕಾಗೋದು, ಇಲ್ಲಾಂದ್ರೆ ಚೆನ್ನಾಗೈತೆ ಸರ್, ಚೆನ್ನಾಗೈತೆ. ಕ್ವಶನ್ ಪೇಪರ್ ಯಾವ ಥರ ಐತೆ ಸರ್ ಪ್ಯಾಟರ್ನ್? ಸರ್ ಕ್ವಶನ್ ಪೇಪರು ಕರೆಂಟ್ ಅಫೇರ್ಸ್ ಜಾಸ್ತಿ ಬಂದಿದ್ದು, ಮತ್ತು ಭಾರತ ಸಂವಿಧಾನ ಕೂಡ ಭಾಳಷ್ಟು ಕೇಳಿದ, ಟ್ವಿಸ್ಟ್ ಇದು ಭಾಳ ಈಸಿ ಸರ್. ನಾ ಬಂದಿರೋದು ಹೊಸಪೇಟೆಯಿಂದ ಸಿವಿಲ್ ಪೊಲೀಸ್ಗೆ ಕಾನ್ಸ್ಟೇಬಲ್ಗೆ ಎಕ್ಸಾಮ್ಗೆ ಅಟೆಂಡ್ ಮಾಡಿದ್ದೀನಿ. ನನ್ನ ಪ್ರಕಾರ ಕ್ವಶನ್ ಪೇಪರ್ ಚೆನ್ನಾಗಿದೆ, ಹಂಗಾಗಿ ಉತ್ತರ ನಾವು ಮಾಡಿದ್ದೀವಿ, ಅದೇನಾಗುತ್ತೋ ಮುಂದೆ ರಿಸಲ್ಟ್ ಗೊತ್ತಿಲ್ಲ. ಚೆನ್ನಾಗಿದೆ. ನಿಮ್ಗೆ ಈಸಿ ಅನ್ನಿಸ್ತಾ ಕ್ವಶನ್? ಪರವಾಗಿಲ್ಲ. ಚೆನ್ನಾಗಿದೆ ಪೇಪರು, ಎಲ್ಲ ವಿದ್ಯಾರ್ಥಿಗಳು ಅನುಕೂಲ ಆಗೋ ರೀತಿ ಇದ್ದಾರೆ. ಮೆಂಟಲ್ ಎಬಿಲಿಟಿ ಆಲ್ಮೋಸ್ಟ್ ಆಲ್ ಎಲ್ಲ ಸಬ್ಜೆಕ್ಟಲ್ಲಿ ಕವರ್ ಮಾಡಿದ್ದಾರೆ, ಚೆನ್ನಾಗಿದೆ ಆಲ್ಮೋಸ್ಟ್ ಆಲ್. ಸಮಯಾವಕಾಶ ಓಕೆನಾ? ಇನ್ನೂ ಏನಾದರೂ ಜಾಸ್ತಿ ಮಾಡಬೇಕಾ ಅದ್ರ ಬಗ್ಗೆ? ಇಲ್ಲ, ಚೆನ್ನಾಗಿದೆ. ಈ ಸತಿ ಭಾಳ ಅವಕಾಶ ಆಗುತ್ತೆ ಎಲ್ಲರಿಗೆ.